ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸಮರ ಸಾರಿದ್ದಾರೆ. ಮೋದಿ ಸರ್ಕಾರದ ವೈಫಲ್ಯಗಳನ್ನು ಬಿಚ್ಚಿಟ್ಟು ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಯುವ ಜನತೆಗೆ ಉದ್ಯೋಗ ಇಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಇತ್ತ ದಲಿತರ ಪ್ರಾಣಕ್ಕೆ ರಕ್ಷಣೆ ಇಲ್ಲ, ಇನ್ನು ರೈತರ ಬೆಳೆಗಳಿಗೆ ಸರಿಯಾದಂತಹ ಬೆಲೆ ಕೂಡ ಸಿಗ್ತಾ ಇಲ್ಲ. ಇನ್ನು ಮತ್ತೊಂದೆಡೆಯಲ್ಲಿ ನೋಡಿದಾಗ ಅಗತ್ಯ ವಸ್ತುಗಳ ಬೆಲೆ ನಿರಂತರವಾಗಿ ಏರುತ್ತಲೇ ಇದೆ, ಎಲ್ಲೂ ಕೂಡ ಇಳಿಕೆ ಕಾಣ್ತಿಲ್ಲ. ಇನ್ನು ದೇಶದಲ್ಲಿ ಕಾಡ್ಗಿಚ್ಚಿನಂತೆ ಕೋಮು ದ್ವೇಷದ ಬೆಂಕಿ ಹರಡ್ತಾ ಇದೆ, ಅದಕ್ಕೂ ಕೊನೆ ಇಲ್ಲ. ಇವುಗಳ ವಿರುದ್ಧ ಸಿಡಿದೆದ್ದು ಜನ ಈಗ ದೇಶದಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಜನರ ಹೋರಾಟ ಪ್ರತಿಭಟನೆ ನಿಲ್ತಾ ಇಲ್ಲ. ಆದರೆ ಪ್ರಧಾನ ಸೇವಕ ಮೋದಿ ಪ್ರಕಾರ ಎಲ್ಲವೂ ಕೂಡ ಚೆನ್ನಾಗಿದೆ. ಸಬ್ ಕುಚ್ ಚಂಗಾಸಿ ಅಂತ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣದ ಒಂದು ಡೈಲಾಗ್ ಕೂಡ ಬರೆದಿದ್ದಾರೆ. ಏನೂ ಇಲ್ಲ ಅಂತ ಎಕ್ಸ್ ಖಾತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಭಾರತ ವಿಶ್ವಗುರು ಆಗಿದೆ, ನಾವೆಲ್ಲ ಅಮೃತ ಕಾಲದಲ್ಲಿದ್ದೀವಿ, ಸಬ್ ಚಂಗಾಸಿ ಅಂತ ಪ್ರಧಾನಿ ಮೋದಿಯವರು ಉದ್ದುದ್ದ ಭಾಷಣ ಹೊಡಿತಿದ್ರೆ ದೇಶಕ್ಕೆ ಅನ್ನ ಹಾಕುವ ರೈತರು ಬೀದಿಗಿಳಿದು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇದು ನಮ್ಮ ದೇಶದ ಕಟು ವಾಸ್ತವ. ಎಂಎಸ್ಪಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಹೋರಾಟ ನಡೆಸಲು ದೆಹಲಿಯತ್ತ ಧಾವಿಸ್ತಾ ಇರೋ ರೈತರನ್ನ ಮಾರ್ಗ ಮಧ್ಯದಲ್ಲೇ ಬ್ಯಾರಿಕೇಡ್ ಹಾಕಿ ಅಡ್ಡಗಟ್ಟಲಾಗ್ತಿದೆ. ಲಾಠಿ ಚಾರ್ಜ್, ಟಿಯರ್ ಗ್ಯಾಸ್ ಪ್ರಯೋಗ ಮಾಡಲಾಗ್ತಿದೆ. ನಮ್ಮ ಕರ್ನಾಟಕದ ರೈತರನ್ನ ದೆಹಲಿ ತಲುಪೋಕ್ಕೂ ಬಿಡದೆ ಮಧ್ಯಪ್ರದೇಶದಲ್ಲೇ ವಶಕ್ಕೆ ಪಡೆಯಲಾಗಿದೆ. ಚುನಾವಣಾ ಅಕ್ರಮಗಳನ್ನು ತಡೆಯಲು ಇವಿಎಂ ಬಳಕೆಯನ್ನ ಸ್ಥಗಿತಗೊಳಿಸಬೇಕು ಅಂತ ಸಾಮಾಜಿಕ ಸಂಘಟನೆಗಳು ದೇಶಾದ್ಯಂತ ತೀವ್ರ ಹೋರಾಟ ನಡೆಸುತ್ತಿವೆ. ಆದರೆ ಈ ವಿಚಾರದಲ್ಲೂ ಮೋದಿ ಸರ್ಕಾರ ಮೌನಕ್ಕೆ ಜಾರಿದೆ. ಜಮ್ಮು ಮತ್ತು ಕಾಶ್ಮೀರವನ್ನ ಕೇಂದ್ರಾಡಳಿತ ಪ್ರದೇಶವನ್ನಾಗಿಸಿದ ಮೋದಿ ಸರ್ಕಾರದ ವಿರುದ್ಧ ಲೇಹ್ ಮತ್ತು ಲಡಾಖ್ ಜನತೆ ಸಿಡಿದೆದ್ದಿದ್ದಾರೆ. ಲಡಾಖ್ಗೆ ಪ್ರತ್ಯೇಕ ರಾಜ್ಯದ ಸ್ಥಾನಮಾನವನ್ನ ನೀಡಿ ಸಂವಿಧಾನದ 6ನೇ ವಿಧಿಯನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ. ಆದರೆ ಮೋದಿ ಸರ್ಕಾರ ಮಾತ್ರ ಲಡಾಖ್ ಜನರ ಬೇಡಿಕೆಗೂ ತನಗೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ವರ್ತಿಸ್ತಾ ಇದೆ. ಮಣಿಪುರ ಹೊತ್ತಿ ಉರಿದು ಹಾಡು ಹಗಲೇ ಹೆಣ್ಣು ಮಕ್ಕಳ ಬೆತ್ತಲೆ ಮೆರವಣಿಗೆ ನಡೆದು ಹಾದಿ ಬೀದಿಯಲ್ಲಿ ಮಾರಣ ಹೋಮವೇ ನಡೆದರೂ ಮೋದಿ ಅತ್ತ ಕಡೆ ತಲೆ ಹಾಕಲಿಲ್ಲ. ದೇಶದ ಗಡಿ ಕಾಯಲು ಸಜ್ಜಾಗಿ ನಿಂತಿರುವ ಲಕ್ಷಾಂತರ ಯುವಕರು ಸೇವಾ ಭದ್ರತೆ ಇಲ್ಲದ ಅಗ್ನಿವೀರ್ ಯೋಜನೆ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ. ಮರಾಠ ಮೀಸಲಾತಿಗಾಗಿ ಮಹಾರಾಷ್ಟ್ರದ ಲಕ್ಷಾಂತರ ಜನರು ಕಿಲೋಮೀಟರ್ ಗಟ್ಟಲೆ ಪಾದಯಾತ್ರೆ ನಡೆಸಿ ಬೃಹತ್ ಹೋರಾಟವನ್ನೇ ನಡೆಸುತ್ತಿದ್ದಾರೆ. ಬಿಹಾರದಲ್ಲಿ 3 ಲಕ್ಷಕ್ಕೂ ಹೆಚ್ಚು ಶಾಲಾ ಶಿಕ್ಷಕರು ತಮ್ಮ ಉದ್ಯೋಗವನ್ನ ಕಾಯಂಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ದೇಶದ ತುಂಬ ಇಂತಹ ಹಲವು ಸಮಸ್ಯೆಗಳು ತಾಂಡವವಾಡ್ತಿವೆ. ಆದರೆ ಮೋದಿ ಮತ್ತು ಬಿಜೆಪಿಗರು ಮಾತ್ರ ಭಾರತ ವಿಶ್ವಗುರುವಾಗಿದೆ ಎನ್ನುತ್ತಾ ದೇಶವನ್ನ ಒಡೆದಾಳುವುದರಲ್ಲೇ ಬ್ಯುಸಿಯಾಗಿದ್ದಾರೆ. ಇಂತಹ ಸಂಕಷ್ಟದ ಸಮಯದಲ್ಲಿ ದೇಶಕ್ಕಾಗಿ ಮಿಡಿಯುತ್ತಿರುವ, ದೇಶದ ಜನರನ್ನ ಒಗ್ಗೂಡಿಸಲು ತುಡಿಯುತ್ತಿರುವ ಯುವ ನಾಯಕ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಯ ಮೂಲಕ ದ್ವೇಷದ ಸಂತೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯಲು ಹೊರಟಿದ್ದಾರೆ. मजदूर हक से भारी मिलके जब बढ़ेंगे तो न्याय लेवे के सगरी हम नहीं पहुंचब हर घर तक गली मोहल्ला संसद तक